ಲೋಕಸಮರಕ್ಕೆ ಬಿಜೆಪಿ ಅಭ್ಯರ್ಥಿಗಳ 7ನೇ ಲಿಸ್ಟ್ ಅನೌನ್ಸ್ ಆಗಿದೆ, ಪ್ರಕಟ ಆಗಿದೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಫೈನಲ್ ಆಗಿದ್ದಾರೆ. ಗೋವಿಂದ ಕಾರಜೋಳಗೆ ಚಿತ್ರದುರ್ಗ ಕ್ಷೇತ್ರದ ಟಿಕೆಟ್ ಒಲಿದಿದೆ. ಹಾಲಿ ಕೇಂದ್ರ ಸಚಿವ ನಾರಾಯಣಸ್ವಾಮಿಗೆ ಕೊಡಲಾಗಿದೆ. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ವರ್ಸಸ್ ಚಂದ್ರಪ್ಪ. ಮಾರ್ಚ್ 4ರಂದು ಬಿಡುಗಡೆ ಮಾಡಲಾಗಿದ್ದ ಪಟ್ಟಿಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವೊಂದನ್ನು ಬಿಟ್ಟು ಉಳಿದ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಯ ಅಖೈರಾಗಿತ್ತು. ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ, ರಾಯಚೂರು ಹಾಗೂ ಬೆಳಗಾವಿ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿತ್ತು. 2ನೇ ಪಟ್ಟಿಯಲ್ಲಿ ಕೇವಲ ಒಂದೇ ಒಂದು ಕ್ಷೇತ್ರ ಬಾಕಿ ಇತ್ತು, ಅದು ಚಿತ್ರದುರ್ಗ. ಚಿತ್ರದುರ್ಗದಲ್ಲಿ ಭಾರಿ ಜಟಾಪಟಿ ಆಗ್ತಾ ಇತ್ತು. ಒಂದು ಕಡೆ ಜನಾರ್ದನ್ ಸ್ವಾಮಿ ಅವರು, MC ರಘುಚಂದನ್ ಅವರು, ಇವರ ಮಧ್ಯೆ ತೀವ್ರ ಪೈಪೋಟಿ ಆಗ್ತಾ ಇತ್ತು. ಅದರ ಜೊತೆಗೆ ಹಾಲಿ ಸಂಸದರು ನಾರಾಯಣಸ್ವಾಮಿ ಅವರು ಕೂಡ ಟಿಕೆಟ್ ಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಅಚ್ಚರಿಯ ರೀತಿಯಲ್ಲಿ ಗೋವಿಂದ ಕಾರಜೋಳ ಅವರ ಹೆಸರು ಮುನ್ನೆಲೆಗೆ ಬಂತು. ಅವರಿಗೆ ಟಿಕೆಟ್ ಅಖೈರ್ ಆಯಿತು. ಮಾದಾರ್ ಚೆನ್ನಯ್ಯ ಶ್ರೀಗಳ ಹೆಸರು ಕೂಡ ಆ ಲಿಸ್ಟ್ನಲ್ಲಿತ್ತು, ರೇಸ್ನ ಲಿಸ್ಟ್ನಲ್ಲಿತ್ತು. ಹಾಗಾಗಿ MC ರಘುಚಂದನ್, ಜನಾರ್ದನ್ ಸ್ವಾಮಿ, ಮಾದಾರ್ ಚೆನ್ನಯ್ಯ ಶ್ರೀಗಳು, ನಾರಾಯಣಸ್ವಾಮಿ, ಹೀಗೆ 4-5 ಜನ ಆಕಾಂಕ್ಷಿಗಳಿದ್ರು. ಅದೇ ಆ ಜಿಲ್ಲೆಯವರು. ಆದರೆ ಅವರೆಲ್ಲರನ್ನ ಬದಿಗೆ ಸರಿಸಿ ಮಾಜಿ DCM ಗೋವಿಂದ ಕಾರಜೋಳ ಚಿತ್ರದುರ್ಗದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರ ಹೆಸರು ಅಖೈರಾಗಿದೆ. ಯಾಕೆ ಚಿತ್ರದುರ್ಗದಿಂದ ಅವರ ಹೆಸರು? ಬೇರೆ ಜಿಲ್ಲೆಯಿಂದ ಬಂದಂಥವರು, ಅಂದರೆ ಬಾಗಲಕೋಟೆಯವರು ಮೂಲತಃ ಗೋವಿಂದ ಕಾರಜೋಳ, ಅವರು ಯಾಕೆ ಚಿತ್ರದುರ್ಗದಲ್ಲಿ ಕಂಟೆಸ್ಟ್ ಮಾಡೋ ರೀತಿಯಲ್ಲಿ ಮಾಡಿದ್ರು, ಅಭ್ಯರ್ಥಿಯನ್ನಾಗಿ ಮಾಡಿದ್ರು ಅಂತ ಕೇಳಿದ್ರೆ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ SC ಮೀಸಲು ಕ್ಷೇತ್ರ ಗೊತ್ತಿರುವಂತೆ ಗೋವಿಂದ ಕಾರಜೋಳ ಅವರನ್ನು ಆಯ್ಕೆ ಮಾಡಿದ್ರು. ಕಾರಜೋಳ ಎಡಗೈ ಸಮುದಾಯಕ್ಕೆ ಸೇರಿದಂಥವ್ರು. ಜೊತೆಗೆ ಚಿತ್ರದುರ್ಗದಲ್ಲಿ ಎಡಗೈ ಸಮುದಾಯಕ್ಕೆ ಸೇರಿದಂಥ ಜನಾಂಗ ಸಮುದಾಯ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಹೀಗಾಗಿ ಆ ಭಾಗದಲ್ಲೂ ಅವರು ಉತ್ತಮವಾಗಿ ಜನಪ್ರಿಯತೆಯನ್ನು ಕಾಯ್ದುಕೊಂಡಿದ್ದಾರೆ. ಇವರು ಬಾಗಲಕೋಟೆಯವರಾದರೂ ಕೂಡ ಕೆಲವು ರಾಜಕೀಯ ಸಮೀಕರಣ ಲೆಕ್ಕಾಚಾರಗಳನ್ನು ಹಾಕುತ್ತಾ ಅವರನ್ನು ಇಲ್ಲಿ ಆಯ್ಕೆ ಮಾಡಲಾಗಿದೆ. ಈ ಮೂಲಕ ಬಿಜೆಪಿ ಪಾಲಿನ 25 ಲೋಕಸಭಾ ಕ್ಷೇತ್ರಗಳಿಗೂ ಟಿಕೆಟ್ ಘೋಷಣೆ ಮಾಡಿದಂತಾಗಿದೆ. ಉಳಿದ 3 ಕ್ಷೇತ್ರಗಳನ್ನು ಈಗಾಗಲೇ JDSಗೆ ಬಿಟ್ಟುಕೊಡಲಾಗಿದೆ. ಹಾಗಾಗಿ 25 ಕ್ಷೇತ್ರಗಳ ಪೈಕಿ ರಾಜ್ಯದಲ್ಲಿ 25 ಅಭ್ಯರ್ಥಿಗಳನ್ನು ಬಿಜೆಪಿ ಅಖೈರು ಮಾಡಿದೆ. ಇನ್ನು 3 ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಚಾಮರಾಜನಗರ ಕ್ಷೇತ್ರದಿಂದ ಸುನಿಲ್ ಬೋಸ್ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಮಹದೇವಪ್ಪನವರ ಪುತ್ರ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ರಕ್ಷಾರಾಮಯ್ಯ ಕಣಕ್ಕಿಳಿತಾ ಇದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಈ ತುಕಾರಾಮ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಳ್ಳಾರಿ ಒಂದು ರೀತಿ ಬಹಳ ಜಿದ್ದಾಜಿದ್ದಿ, 3-4 ಜನ ಆಕಾಂಕ್ಷಿಗಳಿದ್ರು. ಅದರಲ್ಲಿ ತುಕಾರಾಮ್ ಅವರು ನನಗೇ ಕೊಡಿ, ಇಲ್ಲಾಂದ್ರೆ ನನ್ನ ಸಂಬಂಧಿಕರಿಗೆ ಯಾರಿಗಾದ್ರೂ ಕೊಡಲೇಬೇಕು, ಕುಟುಂಬದಲ್ಲಿ ಟಿಕೆಟ್ ಕೊಡಲೇಬೇಕು ಅಂತ ಕೇಳ್ತಾ ಇದ್ರು. ಹಾಗಾಗಿ ಈ ತುಕಾರಾಮ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ, ಸುಧಾಕರ್ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಚಾಮರಾಜನಗರವನ್ನು ಹಾಗೆ ಬಾಕಿ ಉಳಿಸಿಕೊಳ್ಳಲಾಗಿತ್ತು. ಸುನೀಲ್ ಬೋಸ್, ಸಚಿವರು HC ಮಹದೇವಪ್ಪನವರ ಪುತ್ರ ಸುನೀಲ್ ಬೋಸ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಚಾಮರಾಜನಗರದಿಂದ. ಇನ್ನು ಉಳಿದಿರೋದು ಕೋಲಾರ ಮಾತ್ರ. ಇನ್ನು ಈ 3 ಜನರ ಹೆಸರು ಹೈಕಮಾಂಡ್ನಿಂದ ಅಧಿಕೃತ ಆಗಿದೆ. ಘೋಷಣೆ ಒಂದು ಮಾತ್ರ ಬಾಕಿ ಇದೆ. ಇನ್ನು ಕಾಂಗ್ರೆಸ್ಗೆ ಕಗ್ಗಂಟಾಗಿರುವುದು ಕೋಲಾರ ಅಭ್ಯರ್ಥಿ ಆಯ್ಕೆ ಮಾತ್ರ. ಕೋಲಾರ ಕ್ಷೇತ್ರದ ಟಿಕೆಟ್ ಅನ್ನ ಕಾಂಗ್ರೆಸ್ ಇನ್ನೂ ಪೆಂಡಿಂಗ್ ಇಟ್ಟುಕೊಂಡಿದೆ. ಒಟ್ಟು 28 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 27 ಕ್ಷೇತ್ರಗಳಿಗೆ ಈಗಾಗಲೇ ಅಭ್ಯರ್ಥಿಗಳನ್ನು ಅಖೈರು ಮಾಡಿದೆ. ಇನ್ನು 1 ಕ್ಷೇತ್ರ ಅಂದರೆ ಕೋಲಾರ ಕ್ಷೇತ್ರ ಮಾತ್ರ ಪೆಂಡಿಂಗ್ ಇದೆ. ಇನ್ನೊಂದು ಕಡೆಯಿಂದ ಬಿಜೆಪಿ 25ಕ್ಕೆ 25 ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನು ಅಖೈರು ಮಾಡಲಾಗಿದೆ. ಆದರೆ JDSನ ಇನ್ನು 3 ಇದೆಯಲ್ಲ, ಆ 3ರಲ್ಲಿ ಈಗಾಗಲೇ ಎಲ್ಲೆಲ್ಲಿಗೆ ಯಾರ್ಯಾರು ಅಂತ ಗೊತ್ತಿದೆ. ಆದರೆ ಪಕ್ಕಾವಾಗಿ ಅಧಿಕೃತ ಘೋಷಣೆ ಒಂದೇ ಬಾಕಿ ಇರು. ಒಂದು ಕಡೆಯಿಂದ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡ್ತಾರೆ. ಇನ್ನೊಂದು ಕಡೆಯಿಂದ ಕೋಲಾರದಲ್ಲೂ ಕೂಡ ಆಗಿದೆ, ಇನ್ನೂ ಘೋಷಣೆ ಒಂದು ಬಾಕಿ ಇದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿಯವರೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ, ಅದು ಕೂಡ ಇನ್ನೇನು ಅಧಿಕೃತ ಘೋಷಣೆ ಒಂದು ಬಾಕಿ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ಮಾತ್ರ ಕೋಲಾರದ ಟಿಕೆಟ್ ಇನ್ನೂ ಫೈನಲೈಸ್ ಆಗಿಲ್ಲ. ಕೋಲಾರದಲ್ಲಿ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ. ಜೊತೆಗೆ ಬಣ ಬಡಿದಾಟ ಬಹಳ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಇವತ್ತಾದಂಥ ಹೈಡ್ರಾಮಾಗಳನ್ನು ನೋಡಿದ್ದೀವಿ. ಅದೇ ರೀತಿಯ ಹೈಡ್ರಾಮಾಗಳಿಂದಾಗಿ ಕೋಲಾರ ಕ್ಷೇತ್ರವನ್ನು ಇನ್ನೂ ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ.
ಮಾರುತಿ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಮಾರುತಿ, ಚಿತ್ರದುರ್ಗ ಒಂದು ಬಾಕಿ ಇತ್ತು ಬಿಜೆಪಿಯ ಕಡೆಯಿಂದ. ಆ ಚಿತ್ರದುರ್ಗಕ್ಕೆ ಹೇಳಿದ ರೀತಿಯಲ್ಲೇ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಆಗಿದೆ. ಅದಕ್ಕೆ ಕಾರಣ ಏನು? ಒಂದನೇದು. ಎರಡನೇದು, ಕಾಂಗ್ರೆಸ್ ಯಾಕೆ ಇಷ್ಟೊಂದು ಗೊಂದಲದಲ್ಲಿದೆ ಇನ್ನೂ ಕೂಡ ಅಂತ. ವಾಸುದೇವ್, ಮೈತ್ರಿ ಧರ್ಮದ ಅನುಸಾರ ಈ ಬಾರಿ ಲೋಕಸಭಾ ಚುನಾವಣೆಯನ್ನು JDS ಹಾಗೂ BJP ಒಂದಾಗಿ ಎದುರಿಸ್ತಾ ಇದ್ದಾವೆ ಕಾಂಗ್ರೆಸ್ನ ವಿರುದ್ಧ. ಹೀಗಾಗಿ ಇರುವಂತಹ 28 ಲೋಕಸಭಾ ಕ್ಷೇತ್ರಗಳ ಪೈಕಿ BJPಗೆ 25 ಸ್ಥಾನ, 3 ಸ್ಥಾನ JDSಗೆ ಬಿಟ್ಕೊಡ್ಲಾಗಿತ್ತು. 24 ಲೋಕಸಭಾ ಕ್ಷೇತ್ರಗಳಿಗೆ BJP ಈ ಹಿಂದೆನೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿತ್ತು. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಹಾಲಿ ಸಚಿವರಾಗಿದ್ದಂತಹ ನಾರಾಯಣಸ್ವಾಮಿ ಅವರು ಮತ್ತೊಮ್ಮೆ ಕಣಕ್ಕಿಳಿಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿದ್ದರು. ಈ ಹಿಂದೆ ಅವರೇ ಸಹಜವಾಗಿ ಕೇಂದ್ರ ದೆಹಲಿಯ ಪೊಲಿಟಿಕ್ಸ್ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತೀನಿ ಅನ್ನುವಂಥ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಅದರ ಜೊತೆಗೆ ಅವರ ಒಂದು ಪರ್ಫಾರ್ಮೆನ್ಸ್ ಕಾರ್ಡು ಕೂಡ ಸರಿ ಇರಲಿಲ್ಲ ಅನ್ನುವಂಥ ಒಂದು ಸಂದೇಶ, ಒಂದು ಮಾಹಿತಿ BJPಯ ಹೈಕಮಾಂಡ್ಗೆ ಸಿಕ್ಕಿತ್ತು. ಹೀಗಾಗಿ ಚಿತ್ರದುರ್ಗದಲ್ಲಿ ಈ ಬಾರಿ BJP ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥ ಒಂದು ಚರ್ಚೆ ಮೊದಲಿಂದಲೂ ಕೂಡ ಇತ್ತು. 2009ರಲ್ಲಿ BJP ಅಭ್ಯರ್ಥಿಯಾಗಿ ಗೆದ್ದಿದ್ದಂತಹ ಜನಾರ್ದನ್ ಸ್ವಾಮಿ ಅವರು ಮತ್ತೊಮ್ಮೆ ಟಿಕೆಟ್ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಇಟ್ಟಿದ್ರು. ಆದರೆ ಸಂಘಟನಾತ್ಮಕವಾಗಿ ಅವರು ಸಕ್ರಿಯವಾಗಿ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇಬ್ಬರಿಗೂ ಕೂಡ ಟಿಕೆಟ್ ಸಿಗದೇ ಇರುವಂಥ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿರುವಂಥದ್ದು. ಹೀಗಾಗಿ BJP ವರಿಷ್ಠರು ಕೊನೆಯದಾಗಿ ಯಡಿಯೂರಪ್ಪ ಅವರ ಆಪ್ತರಾಗಿರುವಂತಹ ಗೋವಿಂದ ಕಾರಜೋಳ ಅವರಿಗೆ ಚಿತ್ರದುರ್ಗ ಟಿಕೆಟನ್ನು ಕೊಡುವಂತಹ ಒಂದು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಅಲ್ಲಿ ಇದ್ದಂತಹ ಒಂದು ಸಮಸ್ಯೆ ಏನು, 4 ಲೋಕಸಭಾ ಕ್ಷೇತ್ರಗಳಿಗೆ, ಈಗಾಗಲೇ 24 ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅವರು ಅಧಿಕೃತವಾಗಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಇನ್ನು 4 ಕ್ಷೇತ್ರಗಳು, ಅದು ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಚಾಮರಾಜನಗರ, ಈ 4 ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ವಿಚಾರ ಒಂದಷ್ಟು ಗೊಂದಲದಲ್ಲಿ ಇರುವಂಥದ್ದು. ಹೀಗಾಗಿ ಈಗ 3 ಕ್ಷೇತ್ರಗಳಿಗೆ ಅಭ್ಯರ್ಥಿ ಬಹುತೇಕ ಅಂತಿಮ ಆದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಅಧಿಕೃತವಾಗಿ ಮುದ್ರೆ ಒತ್ತೋದು ಅಷ್ಟೇ ಬಾಕಿ ಇರುವಂಥದ್ದು. ಆದರೆ ಕೋಲಾರ ಲೋಕಸಭಾ ಕ್ಷೇತ್ರದ ಜಿದ್ದಾಜಿದ್ದಿ, ಒಂದು ಕಡೆ ರಮೇಶ್ ಕುಮಾರ್ ಬಣ, ಮತ್ತೊಂದು ಕಡೆ ಮುನಿಯಪ್ಪ ಅವರ ಬಣ, ಈ ರೀತಿಯಾಗಿ ಪೈಪೋಟಿ ಆಗ್ತಾ ಇರೋದ್ರಿಂದ ಇವತ್ತೆಲ್ಲ ವಿಧಾನಸೌಧದಲ್ಲಿ ಆದಂತಹ ಒಂದು ರಾಜೀನಾಮೆಯ ಐಡ್ರಾಮಾ ನಡೆದಿರೋದ್ರಿಂದ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರ ನಿವಾಸ ಕಾವೇರಿಯಲ್ಲಿ ಸಭೆಯನ್ನು ಕೂಡ ಕರೆದಿದ್ದಾರೆ. ರಾತ್ರಿ 10 ಗಂಟೆಗೆ ನಡೆಯುವಂಥ ಒಂದು ಸಭೆಯಲ್ಲಿ ಅಧಿಕೃತವಾಗಿ ಯಾರಾಗಬೇಕು ಅಭ್ಯರ್ಥಿ ಅನ್ನುವಂಥದ್ದನ್ನು ಕೇಂದ್ರಕ್ಕೆ ಮತ್ತೊಮ್ಮೆ ಶಿಫಾರಸು ಮಾಡುವಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಕೋಲಾರ ಉಳಿಸ್ಕೊಂಡು ಇನ್ನು 3 ಕ್ಷೇತ್ರಗಳ ಬಹುತೇಕ ಅಭ್ಯರ್ಥಿಯನ್ನು ಇವತ್ತು ಮಧ್ಯರಾತ್ರಿ ಒಳಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡುವಂಥ ಒಂದು ಸಾಧ್ಯತೆ ಇದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.